ಹಂಪಾ ಪಟ್ಟಣದಲ್ಲಿ ಮೈನ ವಿರೇಲಿಸುವ ಮೋಡಿಕಾರರ ಆಟ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಾ ಪಟ್ಟಣದಲ್ಲಿ ಯುಗಾದಿಯ ಸಡಗರ ಕೇವಲ ಹಬ್ಬಕ್ಕೆ ಸೀಮಿತವಾಗಿರಲಿಲ್ಲ. ಅಲ್ಲಿ ಪರಂಪರೆ ಮತ್ತು ನಂಬಿಕೆಯ ಸಂಗಮವಾದ ಮೋಡಿಕಾರರ ಆಟ ಜನರ ಕಣ್ಣು ಸೆಳೆಯಿತು. ಗ್ರಾಮದ ಸುಭಿಕ್ಷೆಗಾಗಿ ನಡೆದ ಈ ಅದ್ಭುತ ಕಲಾ ಪ್ರದರ್ಶನದ ಒಂದು ವಿಶೇಷ ವರದಿ ಇಲ್ಲಿದೆ. ಹಂಪಾ ಪಟ್ಟಣ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೋಡಿಕಾರರ ಆಟ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಇದು ಕೇವಲ ಮನರಂಜನೆಯಲ್ಲ, ಬದಲಾಗಿ ಗ್ರಾಮದ ಸರ್ವ ಸಮಾಜದವರ ಒಳಿತಿಗಾಗಿ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯ. ಗ್ರಾಮದಲ್ಲಿ ಕಳ್ಳತನದ ಭಯ ಇರಬಾರದು, ಅನಾರೋಗ್ಯ ಕಾಡಬಾರದು, ಜನರಲ್ಲಿ ಒಗ್ಗಟ್ಟು ಮತ್ತು ಶಾಂತಿ ನೆಲೆಸಬೇಕು ಎಂಬ ಉದಾತ್ತ ಆಶಯದೊಂದಿಗೆ ಈ ಆಟವನ್ನು ಆಡಿಸಲಾಯಿತು. ಈ ಬಾರಿ ಮೋಡಿಕಾರರ ಆಟದಲ್ಲಿ ಎದುರಾಳಿಗಳಾಗಿ ನಾಗರಾಜ್ ಕರೆಕಟ್ಟಿ, ಚಂದ್ರಪ್ಪ ಹೊಟ್ಟಮ್ಮನಹಳ್ಳಿ, ಮಂಜಪ್ಪ ಟಿ ಹಾಗೂ ಹನುಮಂತಪ್ಪ ಅವರು ತಮ್ಮ ಚಾಣಾಕ್ಷತನ ಮೆರೆದರು. ಇವರಿಗೆ ಪೈಪೋಟಿ ಎಂಬಂತೆ ದೇವಿಯ ಆರಾಧಕರಾಗಿ ಬಡಿಗೇರ್ ಪಂಪಣ್ಣ ಮತ್ತು ಕಂಬರ ಹುಲೇಸ್ ಅವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಕಳೆ ನೀಡಿದರು. ಯಾವುದೇ ಜಾನಪದ ಆಟಕ್ಕೆ ಲಯ ಮುಖ್ಯ. ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಹಲಗಿ ವಾದಕರಾದ ಪೂಜಾರ್ ಹುಲುಗಪ್ಪ, ಎಚ್ಎಂ ನಿಂಗಪ್ಪ, ಎಚ್ ದುರ್ಗಪ್ಪ, ಪಾಂಡುರಂಗ ಹಾಗೂ ಹುಲುಗಪ್ಪ ಅವರ ಕೈಚಳಕ ಎದ್ದು ಕಾಣುತ್ತಿತ್ತು. ಅವರ ಹಲಗೆಯ ಸದ್ದಿಗೆ ಗ್ರಾಮಸ್ಥರು ಮಂತ್ರಮುಗ್ಧರಾದರು. ಒಟ್ಟಿನಲ್ಲಿ ಆಧುನಿಕತೆಯ ಅಬ್ಬರದ ನಡುವೆಯೂ ಹಂಪಾ ಪಟ್ಟಣದ ಜನತೆ ತಮ್ಮ ಮೂಲ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುತ್ತಿರುವುದು ಶ್ಲಾಘನೀಯ. ಊರಿನ ಹಿರಿಯರ ಸಮ್ಮುಖದಲ್ಲಿ ನಡೆದ ಈ ಆಟ ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಮೂಡಿಬಂತು. ವರದಿ ರಮೇಶ್, ಸಂಪಾದಕರು ಹಂಪಿ ಧ್ವನಿ ಕನ್ನಡ ನ್ಯೂಸ್. ಸೈಡ್ ಮಾಡ ಅಂತ ಹೇಳಿ ಯಾಕೆ ಡಾಕ್ಟರ್ ಹಾಕ್ಲ
ಬರಲ್ಲ ಆಡೋದ ಇಂತ ಆಡಬಲ್ಲ ನೀನು ಎಲ್ಲ ಆಡ್ತಿ ನೋಡು